ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಫ್ರೆಂಡ್ಸ್, ನಾನಿವತ್ತು ನಿಮಗೆ ಜೀರ್ಣಕ್ರಿಯೆ ಚೆನ್ನಾಗಿ ಆಗ್ತಾ ಇಲ್ವಾ, ಮತ್ತು ಗ್ಯಾಸ್ಟ್ರಿಕ್ ಜಾಸ್ತಿ ಇದೆಯಾ, ಹಾಗೆ ಮಲಬದ್ಧತೆಯು ಕೂಡ ಜಾಸ್ತಿ ಇದೆಯಾ, ಮತ್ತು ವೆಯ್ಟ್ ಗೇನ್ ತುಂಬಾ ಆಗ್ತಾ ಇದ್ದೀರಾ, ಇದಕ್ಕೆಲ್ಲ ಕೂಡ ಒಂದು ಒಳ್ಳೆಯ ಸೊಲ್ಯೂಷನ್ ನಾನು ಇಲ್ಲಿ ಹೇಳೋದಕ್ಕೆ ನಿಮಗೆ ಬಂದಿದ್ದೀನಿ. ಫಸ್ಟಿಗೆ ನಾವು ಇಲ್ಲಿ ಒಂದು ಡ್ರಿಂಕ್ನ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಇದು ಬಂದುಬಿಟ್ಟು ಈ ನಾನು ಹೇಳಿದ ಎಲ್ಲದಕ್ಕೂ ಕೂಡ ಯೂಸ್ ಆಗುತ್ತೆ. ಫಸ್ಟಿಗೆ ಒಂದು ಬೌಲ್ ಅಥವಾ ಒಂದು ಪಾತ್ರೆಯನ್ನು ತಗೊಂಡು ಅದಕ್ಕೆ 1 ಗ್ಲಾಸಷ್ಟು ನೀರನ್ನು ಹಾಕೋಬೇಕಾಗತ್ತೆ. ಅದಾಗಿದ ಮೇಲೆ ನಾವು ಧನಿಯಾ ಕಾಳು, ಕೊತ್ತಂಬರಿ ಬೀಜ ಅಂತ ಹೇಳ್ತಾರಲ್ವ, ಧನಿಯಾ ಕಾಳನ್ನು 1 ಸ್ಪೂನಷ್ಟು ನಾನು ಇಲ್ಲಿ ಹಾಕೋತಾ ಇದ್ದೀನಿ. ಹಾಗೆಯೇ ಈಗ 1 ಸ್ಪೂನಷ್ಟು ಜೀರಿಗೆಯನ್ನು ನಾನು ಹಾಕೋತಾ ಇದ್ದೀನಿ. ಸೇಮ್ ಕ್ವಾಂಟಿಟಿಯಲ್ಲಿ ನೀವು ತಗೊಳ್ಳಿ. ಹಾಗೆ 1 ಸ್ಪೂನಷ್ಟು ಏನು ಹೇಳ್ತಾರೆ ಸೋಂಪು. ನಾನು ಫಸ್ಟ್ ಹಾಕಿದ್ದು ಧನಿಯಾ, ಸೆಕೆಂಡ್ ಟೈಮ್ ಹಾಕಿದೆ ಸೋಂಪನ್ನ, ಥರ್ಡ್ ಟೈಮ್ ಹಾಕಿದೆ ನಾನು ಜೀರಿಗೆನ ಹಾಕಿದ್ದು. ನೋಡ್ಕೊಳ್ಳಿ, ಸ್ವಲ್ಪ ಸೇಮ್ ಥರ ಇರುತ್ತೆ ಜೀರಿಗೆ ಮತ್ತು ಸೋಂಪು. ಧನಿಯಾ ಬಂದುಬಿಟ್ಟು ನಮಗೆ ಹೊಟ್ಟೆಯಲ್ಲಿರುವಂತಹ ಏನು ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ, ಹಾಗೆ ಜೀರ್ಣಕ್ರಿಯೆ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ನೆಕ್ಸ್ಟು ಸೋಂಪು ಎಲ್ಲರಿಗೂ ಗೊತ್ತಿರೋವಂಥದ್ದು. ಇದು ಕೂಡ ಅಷ್ಟೇ, ನಮ್ಮ ಜೀರ್ಣಕ್ರಿಯೆ, ನಮ್ಮ ಹೊಟ್ಟೆಯಲ್ಲಿನ ಜೀರ್ಣ ಚೆನ್ನಾಗಿ ಕ್ರಿಯೆ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಫಸ್ಟಿಗೆ ಧನಿಯಾ ಬಗ್ಗೆ ಹೇಳಬೇಕಾದ್ರೆ, ಧನಿಯಾ ನಮ್ಮ ಒಂದು ಹೊಟ್ಟೆಯಲ್ಲಿ ಅಂದರೆ ಏನು ಕೊಬ್ಬನ್ನ ಕರಗೋದಕ್ಕೆ ಹೆಲ್ಪ್ ಮಾಡುತ್ತೆ ಧನಿಯಾ. ಹಾಗೆ ನಮ್ಮ ಜೀರ್ಣ ಕ್ರಿಯೆ ಅನ್ನೋದು ಕೂಡ ಚೆನ್ನಾಗಿ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಧನಿಯಾ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆಯೇ ಮತ್ತು ವೆಯ್ಟ್ ಲಾಸ್ ಆಗೋದಕ್ಕೂ ಕೂಡ ಧನಿಯಾ ಅನ್ನೋದು ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಈಗ ಜೀರಿಗೆ ಕೂಡ ಅಷ್ಟೇ, ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು. ಏನಾದರೂ ಹೊಟ್ಟೆ ಊದ್ಕೊಂಡಿದ್ರೆ ಆ ಥರ ಎಲ್ಲ ಇದ್ದಾಗ ನಾವು ಜೀರಿಗೆ ರಸವನ್ನು ಕುಡಿಯೋದ್ರಿಂದ, ರಸ ಮಾಡ್ಕೊಂಡು ಕುಡಿಯೋದ್ರಿಂದ, ಜಜ್ಜಿ ಅದನ್ನು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು. ಎಲ್ಲ ಕೂಡ ಇದನ್ನು ಮಾಡ್ತಾರೆ. ಇದು ವೆಯ್ಟ್ ಲಾಸ್ಗೂ ಕೂಡ ತುಂಬಾ ಒಳ್ಳೆಯದು ಜೀರಿಗೆ. ನೆಕ್ಸ್ಟು ಸೋಂಪು ಎಲ್ಲರಿಗೂ ಗೊತ್ತಿರುತ್ತೆ. ಎಲ್ಲಾದರೂ ನಾವು ದೊಡ್ಡ ದೊಡ್ಡ ಹೋಟೆಲ್ಗೆ ಹೋದಾಗ ಊಟ ಆಗಿದ ತಕ್ಷಣ ಸೋಂಪನ್ನು ಅಲ್ಲಿ ಇಟ್ಟಿರ್ತಾರೆ, ಕೌಂಟರಲ್ಲಿ ಎತ್ಕೊಂಡು ತಿನ್ನಲಿ ಅಂತ ಹೇಳಿಬಿಟ್ಟು. ಜೀರ್ಣಕ್ರಿಯೆ ಚೆನ್ನಾಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದು ಕೂಡ ಅಷ್ಟೇ, ಮಲಬದ್ಧತೆಯನ್ನು ಕಂಟ್ರೋಲ್ ಮಾಡುತ್ತೆ ಇದು ಸೋಂಪು. ನೆಕ್ಸ್ಟ್ ಇವಾಗ ನಾವು ನೈಟ್ ನೆನೆಸಿರೋವಂತಹ ಏನು ಕಾಳುಗಳೆಲ್ಲ ಕೂಡ ಇದೆಯಲ್ಲ, ಸೋಂಪು ಮತ್ತು ಜೀರಿಗೆ ಮತ್ತು ಧನಿಯಾ ಕಾಳು, ಇವು ಈಗ ನೋಡಿ ಕಲರ್ ಚೇಂಜ್ ಆಗಿದೆ ಎಲ್ಲ. ನೀರು ಕೂಡ ಅಷ್ಟೇ, ಎಲ್ಲ ಚೆನ್ನಾಗಿ ಚೇಂಜ್ ಆಗಿರುತ್ತೆ. ಅದು ಸ್ವಲ್ಪ ಮೆತ್ತಗೂ ಕೂಡ ಆಗಿರುತ್ತೆ ಅವೆಲ್ಲ ಕೂಡ. ಈಗ ಇದನ್ನು ನಾವು ಬಿಸಿ ಅಂದರೆ ಕುದಿಸ್ಕೋಬೇಕು ಸ್ವಲ್ಪ ಹೊತ್ತು. ನೋಡಿ, ಈ ಥರ ಮುಟ್ಟು ನೋಡಿದಾಗ ಸ್ವಲ್ಪ ಮೆತ್ತಗೆ ಆಗಿರುತ್ತೆ ಎಲ್ಲ ಕಾಳು ಕೂಡ ಅಷ್ಟೇ. ಈಗ ನಾವು ಈ ನೀರನ್ನ ಏನು ಇದೆಯಲ್ಲ, ಇದನ್ನು ನಾವು ಸ್ಟವ್ ಮೇಲೆ ಇಟ್ಟು ಒಂದು 5 ನಿಮಿಷ ಅಷ್ಟು ಕಾಲ ಕುದಿಸ್ಕೋಬೇಕಾಗತ್ತೆ. ಇದನ್ನು ಇವಾಗ ಇನ್ನೂ ಸ್ವಲ್ಪ ನೀರು ಹಾಕೋದೀನಿ ಅಂತ ಹೇಳಿದರೆ ಹಾಕೋಬೋದು. 1 ಗ್ಲಾಸಷ್ಟು ನೀವು ಮಾಡ್ಕೋಬೋದು. ಇನ್ನೂ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕ್ಕೊಂಡು ನೀವು ಇದನ್ನು ಕುದಿಸ್ಕೋಬೋದು. ಈ ಥರ ಒಂದು 5 ಮಿನಿಟ್ಸು ಚೆನ್ನಾಗಿ ಇದನ್ನು ಕುದಿಯೋದಕ್ಕೆ ಬಿಡಬೇಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಕಲರೆಲ್ಲ ಚೇಂಜ್ ಆಗಬೇಕು. ಅದರ ಸತ್ವ ಏನಿರುತ್ತಲ್ವ, ಅದರ ಸತ್ವ ನೀರಿಗೆ ಬಿಟ್ಕೋಬೇಕು. ಅಲ್ಲಿವರೆಗೂ ನೀವು ಕುದಿಸ್ಕೋಬೇಕಾಗತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಕುಯ್ಯೋದಕ್ಕೆ ಬಿಡಬೇಕು. ಈ 3 ತುಂಬಾ ಹೆಲ್ಪ್ ಆಗುತ್ತೆ ನಮ್ಮ ಒಂದು ಆರೋಗ್ಯಕ್ಕೆ. ಇದು ಏನು ಮಾಡ್ತೀರ ಅಂದರೆ, ಸ್ವಲ್ಪ ಜನ ನೈಟಲ್ಲಿ ಊಟ ಮಾಡಿದ ಮೇಲೆ ಕುಡಿದ್ರೂ ಕೂಡ ತುಂಬ ಚೆನ್ನಾಗಿ ಜೀರ್ಣಕ್ರಿಯೆ ಅನ್ನೋದು ಆಗಿಬಿಡುತ್ತೆ. ಹಾಗಾದರೂ ರೂಢಿ ಮಾಡ್ಕೋಬೋದು. ಇಲ್ಲ ಬೆಳಗ್ಗೆ ಎದ್ದು ಕುಡಿತೀನಿ ಅಂತ ಹೇಳಿದ್ರೆ ನೋ ಪ್ರಾಬ್ಲಮ್, ಕುಡಿಬೋದು. ತುಂಬಾ ಒಳ್ಳೆಯದು. ವೆಯ್ಟ್ ಲಾಸ್ ಆಗೋದಕ್ಕಂತೂ ತುಂಬಾ ಹೆಲ್ಪ್ ಮಾಡುತ್ತೆ. ಜೀರ್ಣಕ್ರಿಯೆ ಸಂಬಂಧಿತ ಕಾಯಿಲೆಗಳಿಗೆ, ಗ್ಯಾಸ್ಟ್ರಿಕ್ ಸಂಬಂಧಿತ ಕಾಯಿಲೆಗಳಿಗೆ ಎಲ್ಲ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಈ ಥರ ನೋಡಿ, ಇವಾಗ ಆಯಿತು, ಅದೆಲ್ಲ ಚೆನ್ನಾಗಿ ಕುದಿದ್ದು ರೆಡಿ ಆಯಿತು. ಈಗ ನಾವು ಸೈಡಿಗೆ ಶೋಧಿಸ್ಕೊಳ್ಳೋಣ ಇದನ್ನು. ಈ 3 ಸೋಂಪು, ಜೀರಿಗೆ ಮತ್ತು ಧನಿಯಾ ಕಾಳು ಏನು ಹಾಕಿದ್ದೀವಲ್ವ, ಇದನ್ನು ನಾವು ಈ ಥರ ಶೋಧಿಸ್ಕೊಳ್ಳೋಣ. ನೋಡಿ, 1 ಗ್ಲಾಸಷ್ಟು ಕುಡೀರಿ ನೀವು. 1 ಗ್ಲಾಸಷ್ಟು. ನೀವು ಇನ್ನೂ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಇನ್ನೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕ್ಕೊಂಡು ನೀವು ಇದನ್ನು ಮಾಡ್ಕೋಬೋದು. ನಾನು ಇಷ್ಟು ಸಾಕು ಅಂತ ಹೇಳಿ ನಾನು ಇದು ಟ್ರೈ ಮಾಡ್ತಾಯಿದ್ದೀನಿ. ನಾನು ಕೂಡ ದಪ್ಪ ಇದ್ದೀನಿ. ಸೊ ನನಗೆ ತುಂಬ ಒಳ್ಳೆಯ ರಿಸಲ್ಟ್ ಬಂದಿದೆ. ಹಾಗೆ ಜೀರ್ಣಕ್ರಿಯೆಗೆ ತುಂಬ ಹೆಲ್ಪ್ ಆಗುತ್ತೆ. ನಮ್ಮ ಹೊಟ್ಟೆ ಜೀರ್ಣಕ್ರಿಯೆ ಸಂಬಂಧಿತ ಕಾಯಿಲೆಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಇದನ್ನು. ಈಗ ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು, ನಿಮಗೆ ಬೇಕು ಅಂತ ಹೇಳಿದರೆ ಸ್ವಲ್ಪ
ಜೇನುತುಪ್ಪವನ್ನು ಹಾಕ್ಕೊಂಡು ಕುಡೀರಿ. ಇಲ್ಲ ಬೇಡ ನಮಗೆ ಅಂತ ಹೇಳಿದ್ರೆ ಹಾಕ್ಕೊಳ್ಳೋದಕ್ಕೆ ಏನು ಹೋಗಬೇಡಿ. ನಾನಿವಾಗ ಕುಡಿದು ಕೂಡ ನಿಮಗೆ ತೋರಿಸ್ತೀನಿ. ಜೇನುತುಪ್ಪ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟಿಯಾಗೇ ಇರುತ್ತೆ, ಕುಡಿಬೋದು, ನೋ ಪ್ರಾಬ್ಲಮ್, ಏನೂ ಅನಿಸಲ್ಲ ನಮಗೆ ಹೆಲ್ತ್ ಒಳ್ಳೆಯದಕ್ಕೆ ನಮ್ಗೆ ಕುಡಿಲೇಬೇಕು. ನಿಮಗೆ ಬೇಕು ಅಂತ ಹೇಳಿದರೆ ಸ್ವಲ್ಪ ಜೇನುತುಪ್ಪನ ನಾನು ಇಲ್ಲಿ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಬಿಸಿ ತಣ್ಣಗಾಗಿದ ಮೇಲೆ ಹಾಕ್ಕೊಳ್ಳಿ, ಓವರಲ್ಲ, ಸ್ವಲ್ಪ ಲೈಟಾಗಿ ಬಿಸಿ ಇರುವಾಗ ಹಾಕ್ಕೊಳ್ಳಿ ಜೇನುತುಪ್ಪವನ್ನು. ಇಲ್ಲ ಹಂಗೆ ಕುಡಿತೀವಿ ಅಂತ ಹೇಳಿದ್ರೆ ನೋ ಪ್ರಾಬ್ಲಮ್, ಕುಡಿಬೋದು. ತುಂಬಾ ಒಳ್ಳೆಯದು ಫ್ರೆಂಡ್ಸ್, ಇದು ತುಂಬ ಒಳ್ಳೆ ಬೆನಿಫಿಟ್ಸ್ ಇದೆ ಇದರಲ್ಲಿ. ಈ ಒಂದು ಡ್ರಿಂಕಲ್ಲಿ ಬೆಳಿಗ್ಗೆ ಎದ್ದಿದ ತಕ್ಷಣ ನೀವು ಇದನ್ನು ಮಾಡಿಕೊಂಡು ಕುಡೀರಿ, ಅಥವಾ ನೈಟ್ ಮಲಗೋಕ್ಕಿಂತ ಮುಂಚೆ ಇದನ್ನು ಹಾಕ್ಕೊಂಡು ಕುಡೀರಿ. ಹೇಗಿದ್ದರೂ ಮಾಡಿದ್ರೂ ಕೂಡ ಒಳ್ಳೆಯದು, ಚೆನ್ನಾಗಿ ನಮಗೆ ಜೀರ್ಣ ಆಗುತ್ತೆ. ಮಲಬದ್ಧತೆ ಸಮಸ್ಯೆಗಳೇನಿರೋದು, ಗ್ಯಾಸ್ಟ್ರಿಕ್ ಸಮಸ್ಯೆಗಳೇನಿದ್ರು ಕೂಡ, ಹಾಗೆ ವೆಯ್ಟ್ ಲಾಸ್ಗೂ ಕೂಡ ತುಂಬಾ ಒಳ್ಳೆಯದು. ತುಂಬ ಜನಕ್ಕೆ ಗೊತ್ತಿರುತ್ತೆ ಇದರ ಬಗ್ಗೆ, ಸ್ವಲ್ಪ ಜನಕ್ಕೆ ಗೊತ್ತಿರೋದಿಲ್ಲ. ಇದನ್ನು ಮಾಡಿದ್ರೆ ನ್ಯಾಚುರಲ್ ಆಗಿರುತ್ತೆ, ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ. ನಾನು ನೋಡಿ ಕುಡಿದು ತೋರಿಸ್ತಾ ಇದ್ದೀನಿ ನಿಮಗೆ. ನಾನು ಕುಡಿತೀನಿ, ಡೈಲಿ ಮಾರ್ನಿಂಗ್ ಕುಡಿತೀನಿ. ಇಲ್ಲ ಮಾರ್ನಿಂಗ್ ಇಲ್ಲ ಅಂತ ಹೇಳಿದರೆ ನೈಟಲ್ಲಿ ಕೂಡ ಕುಡಿತೀನಿ ನಾನು, ಮಲಗೋಕ್ಕಿಂತ ಮುಂಚೆ. ನನಗೆ ರಿಸಲ್ಟ್ ಸಿಗ್ತಾ ಇದೆ. ಸೊ ಹಾಗಾಗಿ ನಿಮಗೂ ಕೂಡ ಶೇರ್ ಆಗಲಿ, ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ, ಬೇರೆ ಏನೂ ಇಲ್ಲ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗುತ್ತೆ ಖಂಡಿತ ಅಂತ ಅನ್ಕೋತೀನಿ. ಇನ್ನಷ್ಟು ಒಳ್ಳೆ ವಿಡಿಯೋಸ್ಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಫಾಲೋ ಮಾಡಿ. ನಾನು ಎಲ್ಲ ಕುಡಿದು ಮುಗಿಸ್ತೀನಿ. ಇದನ್ನು ಮಾಡಿ ನಿಮಗೆ ಖಂಡಿತ ಯೂಸ್ ಆಗುತ್ತೆ. ಇದು ಎಲ್ಲ ಒಂದು ಜೀರ್ಣಕ್ರಿಯೆ ಸಂಬಂಧಿತ ಕಾಯಿಲೆಗಳು ಏನಿದ್ರು ಕೂಡ ನಿಮಗೆ ಒಳ್ಳೆಯದಾಗತ್ತೆ. ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಆಗುತ್ತೆ ದಪ್ಪ ಇರೋರಿಗೆ. ತುಂಬ ಚೆನ್ನಾಗಿ ನಾನು ಕುಡಿದು ಮುಗಿಸಿದೆ. ಇದನ್ನು ಬೆಳಗ್ಗೆ ಟೈಮಲ್ಲಾದರೂ ಕುಡೀರಿ ಅಥವಾ ನೈಟಲ್ಲಾದರೂ ಕುಡೀರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು, ಬಾಯ್.